ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಆಲೂಗಡ್ಡೆಯಿಂದ ಪೂರಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಒಳ್ಳೆ ಕಾಂಬಿನೇಷನು. ನೋಡೋಣ ಬನ್ನಿ. 2 ಆಲೂಗೆಡ್ಡೆ ನೋಡಿ, ಬೇಯಿಸಿಲ್ಲ ಇದು, ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. 1 ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, 4 ಹಸಿರು ಮೆಣಸಿನಕಾಯಿ ಹಾಕಿ ನೀರು ಹಾಕದೇ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಒಂದು ಅಗಲವಾದ ತಟ್ಟೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಪುಡಿಗಳು ಹಾಕ್ತಾ ಇದ್ದೀನಿ ನೋಡಿ. ಧನಿಯಾ ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ 3/4 ಸ್ಪೂನು, ಅರಿಶಿಣದ ಪುಡಿ ಅರ್ಧ ಸ್ಪೂನು ಹಾಗೂ ರವೆ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನಿನಷ್ಟು. ಉಪ್ಪಿಟ್ಟು ರವೆ, ಮಾಮೂಲಿ ಬೆಂಗಳೂರು ರವೆ ಇದೆಯಲ್ಲ ಅದು, ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನು, ಕರಿಬೇವು ಹಾಗೂ ಕೊತ್ತಂಬರಿ ಮತ್ತು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ 3 ಟೀ ಸ್ಪೂನ್ನಷ್ಟು, ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ. 3 ಟೀ ಸ್ಪೂನ್ನಷ್ಟು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಗೋಧಿ ಹಿಟ್ಟು ಇದಕ್ಕೆ ಕಲಸೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಗೂ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಇದನ್ನು ಕಲಿಸ್ಕೋಬೇಕು. ಗೋಧಿ ಹಿಟ್ಟೇನಾದರೂ ಸಾಕಾಗಲಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ನಾನು ಮತ್ತೆ ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. 1.5 ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ. ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ. ರುಬ್ಬುವಾಗ ಕೂಡ ನೀರು ಹಾಕಬಾರ್ದು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಈ ರೀತಿ ನಾದಬೇಕು, ಇದನ್ನು ಮಿದಿಬೇಕು ಚೆನ್ನಾಗಿ ನೋಡಿ, ಈ ಥರ. ಆವಾಗ ಸಾಫ್ಟಾಗಿ ಬರುತ್ತೆ. ಒಂದು 10ರಿಂದ 20 ನಿಮಿಷ ರೆಸ್ಟಲ್ಲಿಡಬೇಕು. ನಾನು ನೋಡಿ ರೆಸ್ಟಲ್ಲಿ ಇಟ್ಟಿದ್ದಾದಮೇಲೆ ಇದನ್ನು ತೆಗೆದಿದ್ದೀನಿ. ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ನಾದ್ಕೋಬೇಕು. ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಲ್ ಸೈಜ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ದಪ್ಪದಾಗಿ. ಚಪಾತಿ ಮಣೆ ಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. 2 ಕಡೆ ಕೂಡ ಗೋಧಿ ಹಿಟ್ಟನ್ನು ಈ ರೀತಿ ಮಾಡ್ಕೋಬೇಕು. ತುಂಬ ಗೋಧಿ ಹಿಟ್ಟು ಹಾಕ್ಕೊಂಡು ಅರಿಯೋದಕ್ಕೆ ಹೋಗ್ಬಿಡಿ. ಎಷ್ಟು ಬೇಕೋ ಅಷ್ಟು ಲೈಟಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಲಟ್ಟಿಸ್ಕೊಂಡು ಹೋಗಬೇಕು. ಅಗಲವಾಗಿ ಲಟ್ಟಿಸಿ, ದಪ್ಪ ಉಂಡೆ ತಗೊಂಡಿದ್ದೀವಲ್ವಾ, ಆದ್ದರಿಂದ ಅಗಲವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತುಂಬ ಹಿಟ್ಟು ಹಾಕ್ಕೊಂಡಿಲ್ಲ ನೋಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದು ಒಳ್ಳೆಯದು. ಮಣೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಬೇಕಾದರೂ ನಾವು ಲಟ್ಟಿಸ್ಕೋಬೋದು ನೋಡಿ. ಪೂರ್ತಿಯಾಗಿ ಲಟ್ಟಿಸ್ಕೊಂಡೆ ನಾನು. ಇವಾಗ ನೋಡಿ, ಒಂದು ಮುಚ್ಚಳ ತಗೊಳ್ಳಿ, ಯಾವುದಾದ್ರೂ ಆಯಿತು, ನಿಮ್ಮ ಹತ್ರ ಇರೋ ಮುಚ್ಚಳ ತಗೊಳ್ಳಿ. ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ. ಅಗಲವಾಗಿ ಬೇಕಾದರೂ ನೀವು ಮಾಡ್ಕೋಬೋದು. ಮಾಮೂಲಿ ಪೂರಿ ಮಾಡ್ತೀರಲ್ವ, ಅಷ್ಟು ಅಗಲ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ದುಂಡು ಚೆನ್ನಾಗಿ ಬರುತ್ತೆ, ನೋಡೋದಕ್ಕೆ ಕೂಡ ಪುಟ್ ಪುಟ್ಟದಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಪೂರಿಗಳನ್ನೂ ಕೂಡ ನಾನು ಇವಾಗ ಲಟ್ಟಿಸ್ಕೊಳ್ತೀನಿ. ಈಗ ಆಯಿತು, ಲಟ್ಟಿಸ್ಕೊಂಡೆಲ್ಲ ಆಗಿದೆ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಅದನ್ನು ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಅದು ನೋಡಿ ಮೇಲ್ಗಡೆ ಬರುತ್ತೆ. ಇವಾಗ ಹೀಗೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ಎಣ್ಣೆ ಕಾಯಿಸುವಾಗ ನೀವು ಲೋ ಫ್ಲೇಮ್ನಲ್ಲೇ ಎಣ್ಣೆ ಕಾಯಿಸ್ಕೊಳ್ಳಿ. ಪೂರಿ ಬಿಟ್ಟಾಗ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ, ಆವಾಗ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ನಾನು ಪೂರಿಗಳನ್ನ 4 ಹಾಕಿದ್ದೀನಿ, ಹಾಗೆ ಉಬ್ಬುತ್ತದು. ಮೀಡಿಯಮ್ ಫ್ಲೇಮಲ್ಲಿದೆ, ತುಂಬ ಲೋ ಫ್ಲೇಮ್ ಆದರೆ ಉಬ್ಬೋದಿಲ್ಲ ನೋಡಿ. ಇವಾಗ ಎಲ್ಲ ಉಬ್ಬಿದೆ. ನಾನು ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ತಿರುವಿ ಹಾಕ್ಕೊಂಡು ಬೇಯಿಸೋದು ಆ ರೀತಿ ಎಲ್ಲ ಮಾಡಬೇಡಿ. 2 ಮಗ್ಲು ಸಾಕು ಬೇಯೋದು, ಆವಾಗ ಪೂರಿ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತು, ಕಲರ್ ಕೂಡ ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಎಲ್ಲ ಪೂರಿ ಕೂಡ ಇದೇ ರೀತಿ ಉಬ್ಬುತ್ತೆ. ಇವಾಗ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಆಗುತ್ತೋ ಅಷ್ಟು ನೀವು ಪೂರಿಗಳನ್ನ ಹಾಕ್ಕೋಬೋದು ನೋಡಿ. ಹಾಗೆ ಬಿಟ್ಟಿದ್ದೀನಿ ನಾನು, ಅದನ್ನೇನು ಮುಟ್ಟಿಲ್ಲ, ಹಾಗೆ ಉಬ್ಬುತ್ತೆ ನೋಡಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇದೆ, ಹಾಗೆ ಉಬ್ಬುತ್ತೆ ನೋಡಿ. ಎಲ್ಲ ಪೂರಿಗಳು ಕೂಡ ಉಬ್ಬುತ್ತೆ. ನಾವು ಅದಕ್ಕಾಗಿ ಏನು ಮಾಡಬೇಕಾಗಿಲ್ಲ. ಹೀಗೆ ಎಲ್ಲ ಉಬ್ಬಿದ ಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು.
ನೋಡಿ ಇವಾಗ ತಿರುವಿ ಹಾಕ್ಕೊಳ್ತೀನಿ ಎಲ್ಲ. ಎರಡೇ ಸೈಡ್ ಸಾಕು ಬೇಯಿಸೋದು, ತುಂಬ 3-4 ಸೈಡ್ ಬೇಯಿಸೋದು ಆ ರೀತಿ ಎಲ್ಲ ಮಾಡಬೇಡಿ, ಒರಟಾಗುತ್ತೆ, ಸ್ಮೂತ್ ಆಗೋದಿಲ್ಲ. ಯಾವ ಪೂರಿನೇ ಆದರೂ ಅಷ್ಟೇ, 2 ಮಗ್ಗಲು ಮಾತ್ರ ಬೇಯಿಸ್ಕೋಬೇಕಾಗತ್ತೆ ನೀವು. ಇವಾಗಿದು ಬೆಂದಿದೆ ಚೆನ್ನಾಗಿ, ಈ ಕಡೆ ಕೂಡ ಬೆಂದಿದೆ, ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಪೂರಿ ಮಾಡಿ ತುಂಬ ಹೊತ್ತು ಇದೇ ರೀತಿ ಉಬ್ಬಿರುತ್ತೆ ಪೂರಿ, ಸಾಫ್ಟಾಗಿ ಕೂಡ ಇರುತ್ತೆ. ನಿಮಗೇನಾದರೂ ಅಕಸ್ಮಾತ್ ಪೂರಿ ಉಬ್ಲಿಲ್ಲಪ್ಪ ಅಂತಂದರೆ ನಾನೀಗ 2 ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ಎಣ್ಣೆನ ಈ ರೀತಿ ಮೇಲ್ಗಡೆ ಹಾಕಬೇಕು. ಪೂರಿ ಮೇಲ್ಗಡೆ ಈ ರೀತಿಯಾಗಿ ಎಣ್ಣೆ ಹಾಕಿದ್ರೆ ಎಲ್ಲ ಪೂರಿಗಳು ಕೂಡ ಉಬ್ಬತ್ತೆ. ನಿಮಗೆ ಪೂರಿ ಉಬ್ಬಲಿಲ್ಲ ಅಂದರೆ ಈ ಥರ ಮಾಡಿ ಪೂರಿ ಉಬ್ಬತ್ತೆ, ಆಯಿತಾ. ನೋಡಿ ಇವಾಗ 2 ಪೂರಿ ಕೂಡ ಉಬ್ಬಿತು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ದೊಡ್ಡದಾದ ಪೂರಿ ಕೂಡ ನೀವು ಮಾಡ್ಕೋಬೋದು. ಮಾಮೂಲಿ ಮಾಡ್ತೀವಿ ಅಲ್ವಾ ನಾವು, ಆ ಥರ ಆಲೂ ಪೂರಿ ನೀವು ಈ ರೀತಿ ಮಾಡ್ಕೋಬೋದು. ಎಲ್ಲ ಪೂರಿಗಳನ್ನೂ ಕೂಡ ನಾನು ಎಣ್ಣೆಯಲ್ಲಿ ಕರೆದಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿದೆ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆಲೂಗೆಡ್ಡೆ, ಈರುಳ್ಳಿ, ಪ್ರತಿಯೊಂದು ಮಸಾಲ ಪದಾರ್ಥ ಹಾಕಿರೋದ್ರಿಂದ ಟೇಸ್ಟ್ ಸೂಪರ್ ಇರುತ್ತೆ. ಖಂಡಿತ ಟ್ರೈ ಮಾಡಿ ಈ ಪೂರಿ ಎಲ್ಲರೂ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಹಾಗೆ ಕೂಡ ತಿನ್ಬೋದು. ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಾಗಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ನಾನು, ಹೋಟೆಲ್ ಸ್ಟೈಲ್ ಚಟ್ನಿ ಇದು. ಬಾಣಲೆಗೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ 6 ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರ್ಕೋಬೇಕು ಇದನ್ನು ಕೂಡ, ಒಂದೊಂದಾಗಿ ಹಾಕ್ಕೊಳ್ತಾ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ 10 ಹೆಸರಿನಷ್ಟು. ಅರ್ಧ ಇಂಚಿಗಿನ ಸ್ವಲ್ಪ ಕಡಿಮೆ ಇದೆ ಶುಂಠಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡಿಕೊಂಡ್ರೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಆಗಿದೆ, ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡೋಣ. ಮಿಕ್ಸಿ ಜಾರ್ಗೆ 1 ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಹಾಗೂ ನಾವು ರೋಸ್ಟ್ ಮಾಡ್ಕೊಂಡ್ವಲ್ವ ಅದು ಹಸಿರು ಮೆಣಸಿನ್ಕಾಯಿ ಎಲ್ಲ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ನೀರು ರುಬ್ಬುವುದಕ್ಕೆ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗಿದನ್ನು ರುಬ್ಕೋಬೇಕು. ಹೀಗೆ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ಒಂದು ಒಗ್ಗರಣೆ ಕೂಡ ಹಾಕ್ಕೋಬೋದು. ಒಗ್ಗರಣೆಗೋಸ್ಕರ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಕೆಂಪಗೆ ಇದನ್ನು ಹುರ್ಕೋಬೇಕು. ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು. ಈಗ ನೋಡಿ ಕೆಂಪಗಾಗಿದೆ ಇದು. ಇದಕ್ಕಿವಾಗ ಕರಿಬೇವು ಸ್ವಲ್ಪ ಹಾಗೂ 1 ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ. ಅದೇ ಬಿಸಿಲೇ ಇದನ್ನ ಹುರ್ಕೋಬೋದು ನಾವು. ಕ್ಲೀನಾಗೆಲ್ಲ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದನ್ನು ನಾವು ಚಟ್ನಿಗೆ ಹಾಕ್ಕೋಬೇಕಿವಾಗ ನೋಡಿ. ಚಟ್ನಿಗೆ ಇವಾಗ ನಾನು ಈ ಒಗ್ಗರಣೆನ ಹಾಕ್ಕೊಂಡು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಟ್ನಿ ಕೂಡ ರೆಡಿ ಆಯಿತು, ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಯಿತು. ಚಟ್ನಿ ಹಾಗೂ ಆಲೂ ಪೂರಿ ಎರಡನ್ನೂ ಇಟ್ಟಿದ್ದೀನಿ ನೋಡಿ. ತುಂಬ ಸ್ಮೂತಾಗಿರುತ್ತೆ ಪೂರಿ. ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ಆಲೂ ಪೂರಿ ಹಾಗೂ ಹೋಟೆಲ್ ಸ್ಟೈಲ್ ಚಟ್ನಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.